Hello friends, welcome to India for IAS. This is Manjunath Mudur. In this video, we are going to discuss about ಚೋಳ ಕಾಪರ್ ಪ್ಲೇಟ್ಸ್. ಸೊ ಇತ್ತೀಚೆಗೆ ಏನಿದೆ ಚೋಳ ಕಾಪರ್ ಪ್ಲೇಟ್ಸ್ ನ್ಯೂಸಲ್ಲಿತ್ತು. ಸೊ ಭಾರತ ಪ್ರಧಾನಿಯವರು ನೆದರ್ಲ್ಯಾಂಡ್ ದೇಶಕ್ಕೆ ವಿಸಿಟ್ ಮಾಡಿದಾಗ ಆ ನೆದರ್ಲ್ಯಾಂಡ್ ದೇಶದಲ್ಲಿ ಇರ್ತಕ್ಕಂಥ ಚೋಳರ ಆಳ್ವಿಕೆಗೆ ಸಂಬಂಧಪಟ್ಟಂಥ ಕಾಪರ್ ಪ್ಲೇಟ್ಸು ನೆದರ್ಲ್ಯಾಂಡ್ಸಲ್ಲಿರುತ್ತೆ. ನೆದರ್ಲ್ಯಾಂಡ್ನ ಒಂದು ಮ್ಯೂಸಿಯಮಲ್ಲಿರುತ್ತೆ. ಸೊ ಅದನ್ನು ಭಾರತಕ್ಕೆ ಹಿಂತಿರುಗಿ ತೆಗೆದುಕೊಂಡು ಬರ್ತಾರೆ. ಸೊ ಇದು ಒಂದು ರಾಜತಾಂತ್ರಿಕ ಅಥವಾ ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಈ ಚೋಳ ಕಾಪರ್ ಪ್ಲೇಟ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೆಲ್ಲ ಇಂಪಾರ್ಟೆಂಟ್ ಇದೆ ಮತ್ತು ಫಾಲೋಡ್ ಬೈ ಒಂದು ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ಇರುತ್ತೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಚೋಳ ಕಾಪರ್ ಪ್ಲೇಟ್ ಏನಕ್ಕೆ ನ್ಯೂಸಲ್ಲಿ ಇರುತ್ತೆ, ನೆದರ್ಲ್ಯಾಂಡ್ ರಿಟರ್ನ್ಸ್ 1000 year old, ಸೊ 1000 ವರ್ಷಗಳ ಹಳೆಯದಾದಂಥ ಚೋಳ ಎರಾ ಕಾಪರ್ ಪ್ಲೇಟ್ಸ್ ಟು ಇಂಡಿಯಾ. ಸೊ ಇದೆಲ್ಲಿರುತ್ತೆ, ಯುರೋಪ್ನ ಲೇಡೆನ್ ಪ್ಲೇಟ್ಸ್ ಅಂತ ಕರೀತಾ ಇರ್ತಾರೆ. ಸೊ ಈ ಚೋಳ ಕಾಪರ್ ಪ್ಲೇಟ್ಸ್ನ ಏನಂತ ಕರೀತಾರೆ, ಯುರೋಪಲ್ಲಿ ಲೇಡೆನ್ ಪ್ಲೇಟ್ಸ್ ಅಂತ ಕರೀತಾರೆ. ಮೇನ್ಲಿ ಬಿಕಾಸ್ ಇದು ನೆದರ್ಲ್ಯಾಂಡ್ಸ್ನಲ್ಲಿ ಇರ್ತಕ್ಕಂಥ ಲೇಡೆನ್ ಸಿಟಿನಲ್ಲಿ ಒಂದು ಮ್ಯೂಸಿಯಂನಲ್ಲಿ ಇರೋದ್ರಿಂದ ಇದಕ್ಕೆ ಆ ರೀತಿ ಹೆಸರು ಬಂದಿರುತ್ತೆ. ಇನ್ನು ಏನಿದು ಚೋಳ ಕಾಪರ್ ಪ್ಲೇಟ್ಸ್, ಇದರಲ್ಲಿ ಏನು ಬರೆದಿದ್ದಾರೆ? ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು ಚೋಳ ಕಾಪರ್ ಪ್ಲೇಟ್ನ. ಇದರಲ್ಲಿ ಏನೆಲ್ಲ ಬರೆದಿದ್ದಾರೆ? ಸೊ ಈ ಇಮೇಜಲ್ಲಿ ನಾವು ನೋಡೋ ಹಾಗೆ ಇದರಲ್ಲಿ ತುಂಬ ಇನ್ಸ್ಕ್ರಿಪ್ಷನ್ಸ್ನ ಬರೆದಿಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ ಥರ ಇದನ್ನು ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಚೋಳರದ್ದು ಏನಿದೆ ಒಂದು ರಾಯಲ್ ಇನ್ಸಿಗ್ನಿಯಾ ಸಿಂಬಲ್ ಏನಿದೆ ಅದನ್ನು ಕೂಡ ನಾವು ನೋಡ್ಬೋದು. ಸೊ ದಿಸ್ ಕಾಪರ್ ಪ್ಲೇಟ್ ಇಟ್ ಫಂಕ್ಷನ್ಡ್ ಆ್ಯಸ್ ಅ ಪರ್ಮನೆಂಟ್ ಸ್ಟೇಟ್ ಡಾಕ್ಯುಮೆಂಟ್. ಸೊ ಪರ್ಮನೆಂಟ್ ಸ್ಟೇಟ್ ಡಾಕ್ಯುಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟದ್ದು ಏನೋ ಒಂದು ಡಾಕ್ಯುಮೆಂಟು. ಸೊ ದಿಸ್ ರೆಕಾರ್ಡೆಡ್ ಏನು ಇದರಲ್ಲಿ ರೆಕಾರ್ಡ್ಸ್ ಇರುತ್ತೆ, ಲ್ಯಾಂಡ್ ಗ್ರ್ಯಾಂಟ್ಸ್ ಅಂತ ಅಂದರೆ ಚೋಳರು ಏನು ಭೂದಾನ ಮಾಡಿರ್ತಾರೆ ಅದರ ರೆಕಾರ್ಡ್ಸ್ ಇದೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ರೆಕಾರ್ಡ್ಸ್ ಇದೆ, ರಿಲಿಜಿಯಸ್ ಎಂಡೋಮೆಂಟ್ಸ್ ಅದರ ರೆಕಾರ್ಡ್ಸ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಏನಿದೆ ಗೌರ್ಮೆಂಟದ ಆರ್ಡರ್ ಏನಿರುತ್ತೆ ಅದು ಇದೆ. ದೆನ್ ಜಿನಾಲಜಿ ಆಫ್ ರೂಲರ್ಸ್ ಇದೆ, ಅಂದರೆ ಯಾರ್ಯಾರು ರೂಲರ್ ಆಳ್ವಿಕೆ ಮಾಡಿದರು ಸೊ ಅದ್ರದ್ದು ಏನಿದೆ ಜಿನಾಲಜಿ ವಂಶಾವಳಿ ಅಂತ ಕರಿತೀವಲ್ಲ, ಸೊ ಆ ಡೀಟೇಲ್ಸ್ ಕೂಡ ಇದರಲ್ಲಿದೆ. ಈ ಚೋಳ ಕಾಪರ್ ಪ್ಲೇಟ್ ಹೆಸರು ಏನಂತಂತಂದರೆ ಅನೈಮಂಗಲಂ ಪ್ಲೇಟ್ಸ್, ಆಲ್ಸೋ ಕಾಲ್ಡ್ ಆಸ್ ಲೇಡೆನ್ ಪ್ಲೇಟ್ಸ್. ಸೊ ಇವಾಗ ಭಾರತಕ್ಕೆ ಏನು ವಾಪಸ್ ತೆಗೆದುಕೊಂಡು ಬಂದಿದ್ದಾರೆ, ಈ ಪ್ಲೇಟ್ ಸ್ಪೆಸಿಫಿಕ್ ಹೆಸರು ಅಂತಂದರೆ ಅನೈಮಂಗಲಂ plate or also called as Leiden plates. So these plates are popularly known as Leiden copper plates because they were preserved in the city of Leiden in Netherlands. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ನೆದರ್ಲ್ಯಾಂಡ್ ದೇಶದಲ್ಲಿರ್ತಕ್ಕಂಥ ಲೇಡೆನ್ ಎಂಬ ಸಿಟಿಯಲ್ಲಿ ಮ್ಯೂಸಿಯಂನಲ್ಲಿ ಇದನ್ನು ಪ್ರಿಸರ್ವ್ ಮಾಡಿರ್ತಾರೆ. ಹಾಗಾಗಿ ಈ ಪ್ಲೇಟ್ಸ್ ಏನಂತ ಕರೀತಾರೆ, ಲೇಡೆನ್ ಪ್ಲೇಟ್ಸ್ ಅಂತಲೂ ಕೂಡ ಕರೀತಾರೆ. ಸೊ ರೀಸೆಂಟಾಗಿ ಇದನ್ನು ಏನು ಮಾಡ್ತಾರೆ, ಭಾರತದ ಪ್ರಧಾನಿಗಳು ಭಾರತ ದೇಶಕ್ಕೆ ನೆದರ್ಲ್ಯಾಂಡ್ನಿಂದ ಭಾರತ ದೇಶಕ್ಕೆ ತೆಗೆದುಕೊಂಡು ಬರ್ತಾರೆ. ಇನ್ನು ಈ ಕಾಪರ್ ಪ್ಲೇಟ್ಸಲ್ಲಿ ಅನೈಮಂಗಲಂ ಕಾಪರ್ ಪ್ಲೇಟ್ಸ್ ಏನಿದೆ, ಸೊ ಇದರಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನಾವು ನೋಡೋದಾದರೆ, ಸೊ ರಾಜ ಚೋಳ ಒನ್ ಏನಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟ್ಸ್, ಸೊ ಅವರು ಮಾಡಿರ್ತಕ್ಕಂಥ ದಾನಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಸೊ ಅರೌಂಡ್ 985 to 1014 CE. ಸೊ ಈ ಸಮಯದಲ್ಲಿ ಈ ಅವಧಿಯಲ್ಲಿ ರಾಜ ಚೋಳ ಒನ್ ಏನು ಮಾಡಿರ್ತಾರೆ, ಸೊ ಹಿ ಹ್ಯಾಸ್ ಗಿವನ್ ಗ್ರ್ಯಾಂಟ್ಸ್. ಯಾರಿಗೆ ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ತಾರೆ ಅಂತ ನಾವು ನೋಡೋದಾದರೆ, ಲ್ಯಾಂಡ್ ಫ್ರಾಮ್ ಅನೈಮಂಗಲಂ ವಿಲೇಜ್ ನಿಯರ್ ನಾಗಪಟ್ಟಿನಂ. ಸೊ ಈ ನಾಗಪಟ್ಟಿನಂ ಹತ್ರ ಇರ್ತಕ್ಕಂಥ ಅನೈಮಂಗಲಂ ಏನು ವಿಲೇಜ್ ಇದೆ, ಸೊ ಅದರಲ್ಲಿರ್ತಕ್ಕಂಥ ಈ ಸರೌಂಡಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಅದನ್ನು ಗ್ರ್ಯಾಂಟ್ ಆಗಿ ಕೊಟ್ಟಿರ್ತಾರೆ. ಸೊ ಯಾವ ಥರ 8943 ಕಲಂ. ಸೊ ಇದು ಕಲಂ ಅನ್ನೋದೇನು ಮೆಜರ್ಮೆಂಟ್, ಇವಾಗ ನಾವೇನು ಹೆಕ್ಟೇರ್ ಅಂತ ಕರಿತೀವಿ, ಎಕರ್ ಅಂತ ಕರಿತೀವಿ, ಸೊ ಆ ಟೈಮಲ್ಲಿ ಕಲಂ ಅಂತ ಕರಿತಿದ್ರು. ಕಲಂ ಆಫ್ ಪ್ಯಾಡಿ ಟು ಬುದ್ಧಿಸ್ಟ್ ಮೊನೆಶರಿ, ಯಾರಿಗೆ ಕೊಟ್ಟಿರ್ತಾರೆ, ಬುದ್ಧಿಸ್ಟ್ ಮೊನೆಶರಿ ಏನಿದೆ ಅದಕ್ಕೆ ದಾನ ಮಾಡಿರ್ತಾರೆ. ಇನ್ನು ಈ ಬುದ್ಧಿಸ್ಟ್ ಮೊನೆಸ್ಟರಿ ಏನಿದೆ ಇದಕ್ಕೆ ಕನೆಕ್ಷನ್ಸ್ ಇದೆ. ಯಾರ ಜೊತೆ ಕನೆಕ್ಷನ್ ಇದೆ, ಕನೆಕ್ಷನ್ ವಿತ್ ಶ್ರೀ ವಿಜಯ ಕಿಂಗ್ಡಮ್. ಸೊ ಈ ಶ್ರೀ ವಿಜಯ ಕಿಂಗ್ಡಮ್ ಇಂಡಿಯಾದಲ್ಲಿತ್ತಾ ಅಥವಾ ಈ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸಲ್ಲಿ ಇತ್ತಾ, ಸೊ ಎಲ್ಲಿ ಕಂಡು ಬರುತ್ತೆ ಇದನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಸೊ ದಿಸ್ ಮೊನೆಸ್ಟರಿ, ಬುದ್ಧಿಸ್ಟ್ ಮೊನೆಸ್ಟರಿ, ಇಟ್ ಈಸ್ ನೌನ್ ಆ್ಯಸ್ ಚುಲಮಣಿವರ್ಮ ವಿಹಾರ. ಸೊ ಇದನ್ನೇನಂತ ಕರೀತಾರೆ, ಚುಲಮಣಿವರ್ಮ ವಿಹಾರ ಅಂತ ಕರೀತಾರೆ. ಸೊ ದಿಸ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಶ್ರೀ ಮಾರ ವಿಜಯೋತುಂಗವರ್ಮನ್. ಸೊ ಇವ್ರು ಯಾರು, ಹಿ ಈಸ್ ದ ಕಿಂಗ್ ಆಫ್ ಶ್ರೀ ವಿಜಯ ಕಿಂಗ್ಡಮ್. ಶ್ರೀ ವಿಜಯ ಕಿಂಗ್ಡಮ್ ಏನಿರುತ್ತೆ ಅದರ ಅರಸರಾಗಿರ್ತಾರೆ, ರಾಜರಾಗಿರ್ತಾರೆ. ಸೊ ಈ ಶ್ರೀ ವಿಜಯ ಕಿಂಗ್ಡಮ್ ಎಲ್ಲಿ ಕಂಡು ಬರುತ್ತೆ, ಇಂಡಿಯಾದಲ್ಲಿ ಕಂಡು ಬರಲ್ಲ, ಶ್ರೀಲಂಕಾದಲ್ಲೂ ಕಂಡು ಬರಲ್ಲ, ನೇಪಾಳ ಭೂತಾನಲ್ಲೂ ಕಂಡು ಬರಲ್ಲ. ಇದೆಲ್ಲಿ ಕಂಡು ಬರುತ್ತೆ, ಇಂಡೋನೇಷ್ಯಾ, ಈ ಜಾವಾ ಇಂಡೋನೇಷ್ಯಾ ಏನಿದೆ ಇಲ್ಲಿ ಕಂಡು ಬರುತ್ತೆ. ಸೊ ಈ ಮೊನೆಸ್ಟರಿ ಏನಿದೆ ಬುದ್ಧಿಸ್ಟ್ ಮೊನೆಸ್ಟರಿ, ಇದನ್ನು ಯಾಕೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತಂದರೆ, ಇಟ್ ವಾಸ್ ಬಿಲ್ಟ್ ಇನ್ ಮೆಮೊರಿ ಆಫ್ ಹೀಸ್ ಫಾದರ್.
ಸೊ ಹೂಸ್ ಫಾದರ್ ಶ್ರೀಮರ ವಿಜಯತುಂಗ ವರ್ಮನ್ ಏನಿರ್ತಾರೆ ಅವರ ತಂದೆಯ ನೆನಪಿಗೋಸ್ಕರ ಈ ಒಂದು ಮೊನೆಸ್ಟರಿನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ದಿಸ್ ರಿಫ್ಲೆಕ್ಟ್ಸ್ ದಿ ಸ್ಟ್ರಾಂಗ್ ಮ್ಯಾರಿಟೈಮ್ ರಿಲೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಡೋನೇಷಿಯಾ ಆ್ಯಂಡ್ ಆಲ್ಸೋ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಡೋನೇಷಿಯನ್ ಕಂಟ್ರೀಸ್. ಇನ್ನು ಈ ಕಾಪರ್ ಪ್ಲೇಟ್ನ ಕೆಲವೊಂದಿಷ್ಟು ಫೀಚರ್ಸ್ನ ನಾವು ನೋಡೋದಾದರೆ, ಸೊ ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಇತ್ತು. ಸೊ ಈ ಕಾಪರ್ ಪ್ಲೇಟಲ್ಲಿ ಇಂಟ್ರೊಡಕ್ಟರಿ ಪೋರ್ಷನಲ್ಲಿ ಸಂಸ್ಕೃತ್ ಲ್ಯಾಂಗ್ವೇಜ್ ಇತ್ತು. ಸೊ ಇದರಲ್ಲಿ ಯಾವ ಸ್ಕ್ರಿಪ್ಟಲ್ಲಿ ಬರೆದಿದ್ರು, ಗ್ರಂಥ ಎಂಬ ಸ್ಕ್ರಿಪ್ಟಲ್ಲಿ ಬರೆದಿದ್ರು. ಸೊ ಕಂಟೆಂಟ್ ಏನಿತ್ತು, ರಾಯಲ್ ಜಿಯಾಲಜಿ ಬಗ್ಗೆ, ಟೈಟಲ್ಸ್ ಬಗ್ಗೆ, ಅಚೀವ್ಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಇತ್ತು. ಇನ್ನು ಅಡ್ಮಿನಿಸ್ಟ್ರೇಟಿವ್ ಪೋರ್ಷನ್ ಏನಿದೆ, ಸೊ ಅಡ್ಮಿನಿಸ್ಟ್ರೇಷನ್ ಪೋರ್ಷನ್ನು ತಮಿಳ್ ಲ್ಯಾಂಗ್ವೇಜಲ್ಲಿ ಬರೆಯಲಾಗಿತ್ತು, ಅಂದರೆ ಇನ್ಸ್ಕ್ರಿಪ್ಟ್ ಮಾಡಲಾಗಿತ್ತು. ಸೊ ಸ್ಕ್ರಿಪ್ಟ್ ಬಂದು ತಮಿಳ್ ಸ್ಕ್ರಿಪ್ಟೇ ಇರುತ್ತೆ. ಸೊ ಇಲ್ಲಿ ಕಂಟೆಂಟ್ ಏನಿರುತ್ತೆ, ಡೀಟೇಲ್ಸ್ ಆಫ್ ಲ್ಯಾಂಡ್ ಗ್ರ್ಯಾಂಟ್ಸ್ ಇರುತ್ತೆ, ಟ್ಯಾಕ್ಸೇಷನ್ನು ಮತ್ತು ಲ್ಯಾಂಡ್ ಬೌಂಡ್ರೀಸ್ ಬಗ್ಗೆ ಇಲ್ಲಿ ಉಲ್ಲೇಖ ಆಗಿರುತ್ತೆ. ಈ ಕಾಪರ್ ಪ್ಲೇಟ್ ಜೊತೆಗೆ ನಾವು ಚೋಳರದ್ದು ಒಂದು ರಾಯಲ್ ಸೀನ್ ಆ್ಯಂಡ್ ಇನ್ಸಿನಿಯಾನ ನಾವು ನೋಡಿರ್ತೀವಿ. ಸೊ ಅದರಲ್ಲಿ ಏನೆಲ್ಲ ಸಿಂಬಲ್ಸ್ ಇರುತ್ತೆ, ಎನಿಮಲ್ಸ್ ಇರುತ್ತೆ, ಅದು ಏನೆಲ್ಲ ರಿಫ್ಲೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಸೊ ಟೈಗರ್ ಇರುತ್ತೆ. ಟೈಗರ್ ಇಟ್ ಇಸ್ ಅ ಎಂಬ್ಲೇಮ್ ಆಫ್ ಚೋಳಾಸ್. ಚೋಳರ ಒಂದು ಸಿಂಬಲ್ ಎಂಬ್ಲೇಮ್ ಬಂದು ಟೈಗರ್ ಇರುತ್ತೆ. ದೆನ್ ಟ್ವಿನ್ ಫಿಶ್ ಇರುತ್ತೆ, ದಿಸ್ ಈಸ್ ದಿ ಸಿಂಬಲ್ ಆಫ್ ದಿ ಪಾಂಡ್ಯಾಸ್. ದೆನ್ ಬೌ ಇರುತ್ತೆ, ಬೌ ಇಟ್ ಇಸ್ ಅ ಸಿಂಬಲ್ ಆಫ್ ಚೇರಾಸ್. ಸೊ ಚೇರರ ಸಿಂಬಲ್ ಇರುತ್ತೆ, ಪಾಂಡ್ಯರ್ದು ಇರುತ್ತೆ, ಜೊತೆಗೆ ಚೋಳರ್ದು ಇರುತ್ತೆ. ದೆನ್ ಪ್ಯಾರಾಸೋಲ್ ಇರುತ್ತೆ, ಪ್ಯಾರಾಸೋಲ್ ಇಟ್ ಇಸ್ ಅ ರಾಯಲ್ ಸಾವರೆಂಟಿ. ದೆನ್ ಚಾಮರಸ ಫ್ಲೈವಿಸ್ಟ್, ಸೊ ಇಟ್ ಇಸ್ ಅ ಸೆರೆಮನಿಯಲ್ ಅಥಾರಿಟಿ. ಲ್ಯಾಂಪ್ಸ್ ಆ್ಯಂಡ್ ಸ್ವತಿಕ ಸ್ಯಾಕ್ರೆಡ್ ಆ್ಯಂಡ್ ಆಸ್ಪಿಸಿಯಸ್ ಸಿಂಬಲ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇದು ರಾಯಲ್ ಇನ್ಸಿನಿಯಾ ಗ್ರ್ಯಾಂಟ್ ಬಂದು ರಾಜರಾಜ ಚೋಳವನ್ನಿಂದ ಇರೋದ್ರಿಂದ ಚೋಳರ ಸಿಂಬಲ್ ಇರೋದು ಓಕೆ. ಯಾಕೆ ಪಾಂಡ್ಯರ ಮತ್ತು ಚೇರರ ಸಿಂಬಲ್ ಇದೆ ಅಂತ ನಾವು ನೋಡೋದಾದರೆ, ಸೊ ಇದು ಏನು ಹೇಳ್ಕೊಡತ್ತೆ ಅಂತಂದರೆ, ಈ ಪಾಂಡ್ಯ ಮತ್ತು ಚೇರರ ಮೇಲೆ ಚೋಳರು ಏನು ಮಾಡಿರ್ತಾರೆ, ಒಂದು ತಮ್ಮ ಅಧಿಕಾರವನ್ನು ವಿಸ್ತರಿಸಿರ್ತಾರೆ, ಅವ್ರ ಮೇಲೂ ಕೂಡ ಅವರು ಅಧಿಕಾರವನ್ನು ಹೊಂದಿರ್ತಾರೆ ಅನ್ನೋದನ್ನ ಇದು ತೋರಿಸ್ಕೊಡತ್ತೆ. ಅದರ ಜೊತೆಗೆ ಈ ಕಾಪರ್ ಪ್ಲೇಟಲ್ಲಿ ಈ ಚೋಳರ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ ಅದ್ರ ಬಗ್ಗೆ ಕೂಡ ಇದೇನು ಮಾಡುತ್ತೆ, ಡೀಟೇಲ್ಸನ್ನು ಕೊಡುತ್ತೆ. ಸೊ ಈ ತಮಿಳ್ ಇನ್ಸ್ಕ್ರಿಪ್ಷನಲ್ಲಿ ಏನೆಲ್ಲ ಡೀಟೇಲ್ ಇದೆ ಅಂತ ನಾವು ನೋಡೋದಾದರೆ, ಸೊ ದ ತಮಿಳ್ ಇನ್ಸ್ಕ್ರಿಪ್ಷನ್ಸ್ ಪ್ರೊವೈಡ್ ಪ್ರಿಸೈಸ್ ಡೀಟೇಲ್ಸ್ ರಿಗಾರ್ಡಿಂಗ್. ಸೊ ಯಾವುದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡುತ್ತೆ, ವಿಲೇಜ್ ಬೌಂಡ್ರಿ ಬಗ್ಗೆ ಡೀಟೇಲ್ಸ್ ಕೊಡುತ್ತೆ, ಟ್ಯಾಕ್ಸ್ ಇಮ್ಯುನಿಟೀಸ್, ಸೊ ಯಾವ ರೀತಿ ಯಾರಿಗೆ ಟ್ಯಾಕ್ಸ್ ಹಾಕ್ತಾರೆ, ಯಾರು ಟ್ಯಾಕ್ಸಿಂದ ಎಕ್ಸೆಂಪ್ಟ್ ಆಗಿರ್ತಾರೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದನ್ನು ಪರಿಹಾರಾಸ್ ಅಂತ ಕರೀತಾರೆ. ದೆನ್ ಇರಿಗೇಷನ್ ಆ್ಯಂಡ್ ವಾಟರ್ ರೈಟ್ಸ್ ಬಗ್ಗೆ ಉಲ್ಲೇಖ ಆಗಿದೆ. ದೆನ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಲೋಕಲ್ ಅಸೆಂಬ್ಲಿ, ಈ ಲೋಕಲ್ ಅಸೆಂಬ್ಲಿ ಏನಿದೆ, ಸಭಾ ಮತ್ತು ಊರಂತ ಲೋಕಲ್ ಅಸೆಂಬ್ಲಿ ಏನಿರುತ್ತೆ, ಸೊ ಅದರ ರೈಟ್ಸ್ ಏನಿದೆ, ಡ್ಯೂಟೀಸ್ ಏನಿದೆ, ಅದ್ರ ಬಗ್ಗೆ ಕೂಡ ಈ ಕಾಪರ್ ಪ್ಲೇಟಲ್ಲಿ ಉಲ್ಲೇಖವಾಗಿದೆ. ಇನ್ನು ಈ ಕಾಪರ್ ಪ್ಲೇಟಲ್ಲಿ ಯಾವ ರೀತಿ ಒಂದು ವಿಲೇಜಸ್ದು ಬೌಂಡ್ರಿನ ಡಿಮಾರ್ಕೇಟ್ ಮಾಡ್ತಿದ್ರು ಅಂತ ನಾವು ನೋಡೋದಾದರೆ, ಸೊ ಇಟ್ ವಾಸ್ ಆನ್ ಯುನಿಕ್ ಮೆಥಡ್ ಆಫ್ ಬೌಂಡ್ರಿ ಡಿಟರ್ಮಿನೇಷನ್. ಸೊ ಹಿಯರ್ ಬೌಂಡ್ರೀಸ್ ವೇರ್ demarcated by allowing female elephants to walk around the land perimeter. ಸೊ ಒಂದು ಹೆಣ್ಣು ಆನೆಯನ್ನು ತೆಗೆದುಕೊಂಡು ಅದನ್ನು ಒಂದು ಈ ಬೌಂಡ್ರಿ ಏನಿರುತ್ತೆ ಪೆರಿಮೀಟರ್, ಅದರ ಮುಖಾಂತರ ಅದನ್ನು ವಾಕ್ ಮಾಡಿಸೋದ್ರ ಮುಖಾಂತರ ಅವರು ಬೌಂಡ್ರಿನ ಡಿಕ್ಲೇರ್ ಮಾಡ್ತಿದ್ರು. ಸೊ ದಿಸ್ ಹೈಲೈಟ್ಸ್ ದಿ ಅಡ್ವಾನ್ಸ್ಡ್ ಲೋಕಲ್ ಗವರ್ನೆನ್ಸ್, ವೆಲ್ ಡೆವಲಪ್ಡ್ ಅಗ್ರೇರಿಯನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲೀಗಲ್ ಪ್ರಿಸಿಷನ್ ಇನ್ ಮಿಡಲ್ ಸೌತ್ ಇಂಡಿಯಾ. ಸೊ ಈ ಎಲ್ಲ ದಾಖಲೆಗಳು, ಸೊ ಏನಿದೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಬೌಂಡ್ರಿ ಡಿಟರ್ಮಿನೇಷನ್ ಇರ್ಬೋದು, ಲ್ಯಾಂಡ್ ಗ್ರ್ಯಾಂಟ್ಸ್ ಕೊಡೋದಿರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಸೊ ಇದೆಲ್ಲ ಇಟ್ ಇಂಡಿಕೇಟ್ಸ್ ಅಡ್ವಾನ್ಸ್ಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ವೆಲ್ ಡೆವಲಪ್ಡ್ ಅಗ್ರಾರಿಯನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಲೀಗಲ್ ಪ್ರಿಸಿಷನ್ ಇನ್ ಮಿಡಲ್ ಸೌತ್ ಇಂಡಿಯಾ. ಇದಾದ ಮೇಲೆ ಇನ್ನೂ ಬೇರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಚೋಳ ಕಾಪರ್ ಪ್ಲೇಟ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಸೊ ಅನೈಮಂಗಲಂ ಪ್ಲೇಟ್ಸ್ ಇವಾಗ ಏನು ನಾವು ಸ್ಟಡಿ ಮಾಡಿದ್ವಿ ಸೋ ಫಾರ್, ದ್ಯಾಟ್ ಪ್ಲೇಟ್. ಸೊ ಇಟ್ ಈಸ್ ಅಬೌಟ್ ರಾಜೇಂದ್ರ ಚೋಳ ಒನ್ ಆ್ಯಂಡ್ ಕುಲೋತ್ತುಂಗ ಚೋಳ ಒನ್. ಸೊ ದಿಸ್ ಈಸ್ ಅಬೌಟ್ ಮ್ಯಾರಿಟೈಮ್ ಡಿಪ್ಲೊಮಸಿ ಆ್ಯಂಡ್ ಬುದ್ಧಿಸ್ಟ್ ಪ್ಯಾಟ್ರನೇಜ್. ಇನ್ನು ಕರಂಡೈ ಪ್ಲೇಟ್ಸ್ ಅಂತ ಬರುತ್ತೆ. ಸೊ ದೀಸ್ ಆರ್ ಇಶ್ಯೂಡ್ ಬೈ ರಾಜೇಂದ್ರ ಚೋಳ ಒನ್. ರಾಜೇಂದ್ರ ಚೋಳ ಏನಿರ್ತಾರೆ ಅವ್ರು ಇಶ್ಯೂ ಮಾಡಿರ್ತಾರೆ. ಸೊ ಇದರಲ್ಲಿ ಮಿಲಿಟರಿ ಕ್ಯಾಂಪೇನ್ ಮತ್ತು ಬ್ರಹ್ಮದೇಯ ಗ್ರ್ಯಾಂಟ್ಸ್ ಬಗ್ಗೆ ಉಲ್ಲೇಖ ಆಗಿರುತ್ತೆ. ದೆನ್ ವಿ ಹ್ಯಾವ್ ತಿರುವಳಂಗಾಡು ಪ್ಲೇಟ್ಸ್ ಅಂತ ಇರುತ್ತೆ. ಸೊ ದೀಸ್ ಪ್ಲೇಟ್ಸ್ ಇಶ್ಯೂಡ್ ಬೈ ರಾಜೇಂದ್ರ ಚೋಳ ಒನ್. ಸೊ ಇದರಲ್ಲಿ ಏನಿರುತ್ತೆ, ಗಂಗಾ ಎಕ್ಸ್ಪೆಡಿಷನ್, ಸೊ ಈ ನಾರ್ತ್ ಇಂಡಿಯಾಗೆ ಏನು ಎಕ್ಸ್ಪೆಡಿಷನ್ ಮಾಡಿರ್ತಾರೆ, ದಂಡೆತ್ತಿ ಹೋಗಿರ್ತಾರೆ, ಅದ್ರ ಬಗ್ಗೆ ಉಲ್ಲೇಖ ಇರುತ್ತೆ. ಆ್ಯಂಡ್ ಇಂಪೀರಿಯಲ್ ಕಾಂಕೆಸ್ಟ್ ಬಗ್ಗೆ ಉಲ್ಲೇಖ ಇರುತ್ತೆ. ದೆನ್ ಅನ್ಬಿಲ್ ಪ್ಲೇಟ್ಸ್ ದೀಸ್ ಆರ್ ಇಶ್ಯೂಡ್ ಬೈ ಸುಂದರ ಚೋಳ. ಸೊ ಇಟ್ ಈಸ್ ಅರ್ಲಿ ಚೋಳ ಜಿನಾಲಜಿ. ಸೊ ಅರ್ಲಿ ಚೋಳ ಜಿನಾಲಜಿ ಏನಿದೆ ಅದ್ರ ಬಗ್ಗೆ ಇರುತ್ತೆ, ಮತ್ತು ಚೋಳರ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದ್ರ ಬಗ್ಗೆ ಉಲ್ಲೇಖ ಇರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಈ 4 ಪ್ಲೇಟ್ಸು ಸೊ ಯಾರು ಇಶ್ಯೂ ಮಾಡಿದ್ರು, ಸೊ ಅದರ ಏನು ಡೀಟೇಲ್ಸ್ ಇದೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. So based on the topic that we have discussed so far, that is Chola copper plates.
ಸೊ ಅದ್ರ ಮೇಲೆ ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಸೊ ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ ಇದೆ. 3 ಸ್ಟೇಟ್ಮೆಂಟ್ನ ಡೀಟೇಲಾಗಿ ಓದಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಆನ್ಸರ್ ಆ್ಯಂಡ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಕ್ವಶನ್ ಈಸ್ ಅವೈಲಬಲ್ ಇನ್ ದ PDF handout, which you can download by joining our Telegram channel. Thank you for watching. See you in the next video. Till then, happy learning.